ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ ತಮಗೆ ಸ್ವಾಗತಿಸುತ್ತಾ ನಾವು ನಿಮ್ಮ ವಯಮಾಯುತ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಡ್ರಗ್ಸ್ ಅಂದ ತಕ್ಷಣ ನಿಮಗೆ ಗೊತ್ತದ ಮಾದಕ ವಸ್ತುಗಳ ಮಾರಾಟಗಳ ಜಾಲ ಇವತ್ತಿನ ಯುವಕರಲ್ಲಿ ಭಾಳಷ್ಟು ಕಾಣ್ತಾ ಇದೆ. ಹೀಗಾಗಿ ಇದರಿಂದಾಗಿ ಯುವಕರು ಯುವತಿಯರ ಸ್ಥಿತಿಯಲ್ಲಿ ಪಾಲ್ಗೊಳ್ತಾ ಇದ್ದದ್ದು ನೋಡಿದಾಗ ಗಾಬರಿ ಆಗ್ತದೆ. ದೇಶ ಎತ್ತು ಹೊಂಟದ, ರಾಜ್ಯ ಎತ್ತು ಹೊಂಟದ ಅಂತೇಳಿ ಇಲ್ಲಿವರೆಗೆ ಈ ಕರ್ನಾಟಕದಲ್ಲಿನ ಹೆಚ್ಚು ಕಡಿಮೆ 2024ರಾಗ ಬೇರೆ ಬೇರೆ ಠಾಣೆಗಳಲ್ಲಿ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ 3500ಕ್ಕೂ ಹೆಚ್ಚು FIRಗಳನ್ನ ಹಾಕ್ತಾರೆ. ಅದರಲ್ಲೇ ಆ ಒಂದು FIRಗಳ ಹಿನ್ನೆಲೆಯಲ್ಲಿ 2417 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ದಾಖಲಾಗ್ಯದಾವ, ಬಂಧಿಸಿದ್ದಾರೆ. ಇನ್ನೂ ಸಾಕಷ್ಟು ಇದ್ದಾವೆ. ಇದು ತೆರೆ ಮೇಲಿಂದ, ತೆರೆ ಹಿಂದೆ ಎಷ್ಟೋ ನಡೀತಾ ಇದೆ. ಇದನ್ನೆಲ್ಲ ಇವತ್ತು ನಾವು ಯಾಕೆ ಮಾತಾಡಬೇಕಾಗಿದೆಪ್ಪ ಅಂದ್ರೆ ನಮ್ಮ ಯುವಕರು ದಾರಿ ತಪ್ತಾ ಇದ್ದಾರೆ. ಮತ್ತು ಇವತ್ತು ನಮ್ಮ ಗೃಹ ಖಾತೆಯೂ ಸಹ ಕಾಳಜಿ ತೆಗೆದುಕೊಳ್ಳೋದು ಇಲ್ಲ ಅಂತಲ್ಲ, ಅದು ಇನ್ನೂ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಆಗಿಲ್ಲ ಅಂತೇಳಿ. ಯಾಕೆ ನಮ್ಮ ಗೃಹ ಮಿನಿಸ್ಟರ್ ಅಂತ, ಗೃಹ ಮಂತ್ರಿ ಅಂತ ಜಿ ಪರಮೇಶ್ವರ್ ಅವರು 1.5 ತಿಂಗಳಿಂದ ಒಂದು ಕಾರ್ಯಾಚರಣೆ ಶುರು ಮಾಡಿದ್ದೀವಿ. ಹೊಸ ವರ್ಷದ ಸಂದರ್ಭದಲ್ಲಿ ಡ್ರಗ್ಸ್ ಏನಪ್ಪ ಅಂದರೆ ಕಂಟ್ರೋಲ್ ಮಾಡೋದಕ್ಕೆ ಕಟ್ಟೆಚ್ಚರ ವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಒಂದು 7 ಜನ ಸಚಿವರು ಕೂಡ್ಕೊಂಡಿದ್ದಾರೆ. ಅಂದರೆ ಇನ್ನೂ ತೀವ್ರವಾಗಿ ಇದನ್ನು ಕಂಟ್ರೋಲ್ ಮಾಡಬೇಕು. ಅಂದರೆ ಇದರ ಅರ್ಥ ಭಾಳ ಭೀಕರವಾಗಿದ್ದು ನಮ್ಮಲ್ಲೇ ನಮ್ಮ ಯುವಕರಲ್ಲಿ ಹಬ್ಬ ಇದೆ ಅಂತ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ರಾಜ್ಯದ ಬಹುಸಂಖ್ಯಾತ ಯುವಕರು ಇದು ಬಲಿಯಾಗುವ ಸಾಧ್ಯತೆಗಳಿದ್ದಾವೆ. ಅದರಲ್ಲಿ ನಿಮಗೆ ಗೊತ್ತದ ಈ ವಿಶೇಷವಾಗಿ ಅಫೀಮ, ಗಾಂಜಾ, ಮಾರ್ಫಿನ್ನ, ಹೆರಾಯಿನ್ನ, MDMA, LSD, ಕೊಕೇನ್ಗಳಂಥ ಡ್ರಗ್ಸ್ಗಳು ಸರಳವಾಗಿ ಮಾರಾಟ ಆಗ್ತಾ ಇದ್ದಾವ ಅನ್ನುವಂಥದ್ದು. ಅದಕ್ಕಾಗಿ ತನ್ನದೇ ದೊಡ್ಡ ಗ್ಯಾಂಗ್ಗಳಿದ್ದಾವೆ ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಆ ಗ್ಯಾಂಗ್ಗಳನ್ನ ನೀವು ಅಟ್ಯಾಕ್ ಮಾಡಲಿಕ್ಕೆ ಅಥವಾ ಅದು ತಿಳಿಸ್ಲಿಕ್ಕೆ ಹೋದ್ರೆ ಅವ್ರ ಮೇಲೆ ತಿಳಿಸಿದಂಥವ್ರು ಅಥವಾ ಅದಕ್ಕೆ ಏನಪ್ಪ ಅಂದ್ರೆ ಆ ವಿಷಯದಲ್ಲಿ ಯಾರಾದರೂ ಹಸ್ತಕ್ಷೇಪ ಮಾಡಿದರೆ ಅವರ ಬಗ್ಗೆ ಯಾವ ರೀತಿ ಆ ಜನ ಬೆದರಿಕೆ ಹಾಕ್ತಾರೆ ಅಥವಾ ಜೀವಕ್ಕೆ ಸಹಿತ ಆಪತ್ತು ತರ್ತಾರೆ ಅನ್ನೋ ಸಹಿತ ನಾವು ನೋಡ್ತಾ ಇದ್ದೀವಿ. ಈವನ್ ನಮ್ಮ ಪೊಲೀಸರಿಗೂ ಸಹಿತ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಸಹಿತ ಕೇಳಿ ಬರ್ತಾ ಇದೆ ಅಂತ. ಯಾಕೆ ಪೊಲೀಸರು ಸಹಿತ ಹೇಳ್ತಾ ಇದ್ದಾರೆ ಹೆಂಗ್ರಿ ಕಂಟ್ರೋಲ್ ಮಾಡೋದು, ಏನು ಮಾಡೋಕ್ಕೆ ಸಾಧ್ಯ ಇಲ್ಲದಂಥದ್ದು, ಅದು ನಡೀತಾನೆ ಇರ್ತದೆ ಅಂತೇಳಿ. ಮತ್ತು ಕೆಲವೊಂದು ಕಡೆ ಆರೋಪಗಳು ಬರ್ತಾ ಇದ್ದಾವೆ ಪೊಲೀಸ್ ಮತ್ತು ಅವ್ರ ಮಧ್ಯದಲ್ಲಿ ಏನೋ ಸಂಬಂಧಗಳಿದ್ದಾವಪ್ಪ ಅನ್ನುವಂಥದ್ದು. ಅವರು ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಏನಪ್ಪ ಅಂತಂದ್ರೆ ಅವರನ್ನು ಹಿಡಿತಾ ಇಲ್ಲ ಅನ್ನೋಂಥ ಒಂದು ಆರೋಪ ಅದನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಇವತ್ತಿನ ಈ ಸ್ಥಿತಿಯೊಳಗೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಅಂತ, ಇದು ಕಾರ್ಯಪಡೆಗೆ ಇವ್ರು ಬಗ್ತಾ ಇಲ್ಲ ಜಗ್ತಾ ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂತಂದ್ರೆ ಈಗ ನೋಡಿರಿ, ಕಳೆದ ವರ್ಷ 3081 ಆಗಿದ್ದಾವೆ. ಅದರಲ್ಲಿ ಡ್ರಗ್ಸ್ ಸೇವಿಸಿದಂಥವ್ರು 1392 ಮಂದಿ ವಿರುದ್ಧ FIR ಹಾಕ್ತಾರೆ. ಮಾದಕ ದ್ರವ್ಯಗಳ ಅವ್ರ ಕಡೆ ಸಿಕ್ಕಿದ್ದನ್ನು ಹಿಡ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಂಗಳೂರು ಮತ್ತು ಶಿವಮೊಗ್ಗ ಕಡೆ ಸಾಕಷ್ಟದ ಭಾಳ ಅದಂತ. ಕರಾವಳಿ ದಂಡೆ ಮೇಲೆ ಅದು ವಿಶೇಷವಾಗಿ ಈ ಒಂದು ಏನಪ್ಪ ಅಂತಂದ್ರೆ ಪಾಕಿಸ್ತಾನ ಅಥವಾ ಇನ್ನುಳಿದ ಈ ಗಲ್ಫ್ ರಾಷ್ಟ್ರಗಳ ಮೂಲಕ ಅದು ಬರ್ತಾ ಇದೆ ಅಂತ ಅನ್ನೋಂಥ ಮಾತು. ಯಾವುದು ಈ ಡ್ರಗ್ಸು, ಈ ವಿಶೇಷವಾಗಿ ಅಫೀಮು ಅಥವಾ ಇನ್ನುಳಿದ ವಸ್ತುಗಳು ಬರ್ತಾ ಇದ್ದಾವೆ ಅಂತೇಳಿ ಅಲ್ಲಿ ಬರುವಲ್ಲಿ ಸಹಿತ ವಿಷಯ. ಇನ್ನೂ ಮುಖ್ಯವಾಗಿ ಗುಜರಾತದ ಈ ನಮ್ಮ ಏನಪ್ಪ ಅಂತಂದ್ರೆ ಬಂದರುಗಳ ಮೂಲಕ, ಅದರಲ್ಲೂ ಮುಖ್ಯವಾಗಿ ನಮ್ಮ ಅದಾನಿಯವರ ಏನು ಪೋರ್ಟ್ ಇದೆ ಆ ಪೋರ್ಟ್ದಿಂದ ಭಾಳಷ್ಟು ಇಲ್ಲೇ ಈ ದೇಶಕ್ಕೆ ಸಪ್ಲೈ ಆಗ್ತದೆ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದರೆ ಒಟ್ಟಾರೆಯಾಗಿ ಇದು ಇಡೀ ಇಲ್ಲಿಯ ರಾಜಕೀಯ, ಇಲ್ಲಿಯ ಕಾರ್ಪೊರೇಟ್ಗಳ ನೆಲಗಟ್ಟಿನಲ್ಲಿ ಇದು ಹಬ್ಬತಾ ಇದೆ ಅಂತೇಳಿ. ಯಾಕಂದ್ರೆ ಈ ಒಂದು ದಂಧೆಯಿಂದ ಸಾಕಷ್ಟು ನೂರಾರಲ್ಲ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇರ್ತದೆ. ಅದರಿಂದ ಯಾರು ಹಾಳಾದ್ರೆ ಅವ್ರಿಗೆ ನಾವು ಓದಿದ್ರೆ ಇವತ್ತಿನ ಈ ವ್ಯವಸ್ಥೆ ಒಳಗೆ. ಹೀಗಾಗಿ ಪ್ರತಿಯೊಂದು ಕಡೆಗೆ ಹೋಗ್ತದೆ. ಅದರಲ್ಲೂ ಮಂಗಳೂರು ಮತ್ತು ಶಿವಮೊಗ್ಗದಂತೂ ಇನ್ನೂ ಜೋರಾಗಿದೆ. ಯಾಕಂದ್ರೆ ಅವೆರಡೂ ಈ ಕರಾವಳಿಗೆ ಸಮೀಪಿಸಿದಂಥ ಏರಿಯಾಗಳಾಗಿದ್ದಾವೆ. ಅಲ್ಲಿ ಪಾಪ ಯುವಕರು ಇದಕ್ಕೆ ಬಲಿ ಆಗ್ತಾಯಿದ್ದಾರೆ. ಯಾಕಪ್ಪ ಇದಕ್ಕೆ ಬಲಿ ಆಗ್ತಾಯಿದ್ದಾರೆ ಅಂದ್ರೆ ಮೊದಲು ನಿರುದ್ಯೋಗನ, ಕಲಿತ ತಕ್ಷಣ ಉದ್ಯೋಗ ಇಲ್ಲ, ಮತ್ತೇನೂ ಇಲ್ಲ, ಕಲಿಯುವ ಸಂದರ್ಭದಲ್ಲಿ ಎಲ್ಲ ಬಂದು ಬರುವಂಥವು. ಇದ್ರ ಬಗ್ಗೆ ಯಾಕೆ ಇನ್ನೂ ನಿಗಾ ವಹಿಸ್ತಾ ಇಲ್ಲ ನಮ್ಮ ಸರ್ಕಾರ ಅಂತ ಏನಾಗಿದೆ ಇದಕ್ಕೆ ಹೇಳ್ತಾ ಇದ್ದಾರೆ ನಮ್ಮ ಪರಮೇಶ್ವರನವರು. ಇಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ, ಅದಕ್ಕಾಗಿ ನಾವು ಏನಪ್ಪ ಸಮಿತಿ ಮಾಡ್ಕೊಂಡಿದ್ದೀವಿ ಅಂತೇಳಿ. ಸಮಿತಿ ಮಾಡೋ ಜೊತೆಗೆ ಇಲ್ಲಿಯ ಪೊಲೀಸರು ಸಹಿತ ಅಡ್ಜಸ್ಟ್ ಆಗಿದ್ದಾರೆ ಅನ್ನೋದು ಅದು ತನಿಖೆ ಆಗಬೇಕಾಗ್ಯದ. ತಪ್ಪಿತಸ್ಥ ಪೊಲೀಸರು ಸಹ ಶಿಕ್ಷೆ ಆಗಬೇಕಾಗಿದೆ. ಕೇವಲ ಇದು ಏನಪ್ಪ ಅಂದರೆ ಅವ್ರು ತಪ್ಪಿಸ್ಕೊಳ್ತಾ ಇದ್ದಾರೆ, ಮತ್ತೆಲ್ಲ ಮಾಡ್ತಿದ್ದಾರೆ ಅಂತಲ್ಲ, ಇದರಲ್ಲಿ ಅವರು ಶಾಮೀಲಿದ್ದಾರೆ ಅಂತೇಳಿ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೆಲವು ಜನ ಅದನ್ನು ಹೇಳುವುದಿಲ್ಲ, ಬಾಯಿ ಬಿಟ್ಟೆ ಭಯದಿಂದಾಗಲಿ ಮತ್ತೊಂದಿಂದಾಗಲಿ
ಆ ಎಲ್ಲ ನೀರಲ್ಲೇ ಇದು ಇವತ್ತೇನೋ ನಮ್ಮ ಕಾರ್ಯಪಡೆಗೆ ನಮ್ಮ ಈ ಏನು ದೊಡ್ಡ ಜಾಲ ಇದರಿಂದ ಸಪ್ಲೈ ಮಾಡುವಂಥದ್ದು, ಯಾಕಂದ್ರೆ ಬಂದಾಗ ಶುರುವಾಗುವಂಥದ್ದು ಸಪ್ಲೈ ಯಾರು ಮಾಡ್ತಾರೆ, ಅದರಿಂದ ಯಾರು ಅದಾರ ಅದು ತನಿಖೆ ಆಗಲೇಬೇಕಾದ್ದು. ತನಿಖೆ ಮಾಡಿ ಜಗತ್ತಿಗೆ ತೋರಿಸುವಂಥ ಕೆಲಸ ಆಗಬೇಕಾಗಿದೆ. ನೋಡ್ರಿಲ್ಲ, ಜಿಲ್ಲಾವಾರು ಬಂಧಿತ ಸಂಖ್ಯೆ ಎಷ್ಟು ಮಂದಿ ಆಗಿದ್ದಾರೆ ಅನ್ನುವಂಥದ್ದು. ವಿಶೇಷವಾಗಿ ಮಂಗಳೂರು ನಗರದಲ್ಲಿ 685 ಜನ ಬಂಧಿತರಾಗಿದ್ದಾರೆ ಈ ಡ್ರಗ್ ಅಡಿಕ್ಟಿಗೆ ಬಲಿಯಾದಂಥವ್ರು. 680 ಸಣ್ಣ ಸಂಖ್ಯೆ ಅಲ್ಲ. ಬೆಂಗಳೂರು ನಗರದಾಗ 338 ಜನ ಇದಕ್ಕೆ ಸಿಕ್ಕೊಂಡಿದ್ದಾರೆ, ಅವ್ರನ್ನ FIR ಆಗ್ಯದ. ಧಾರವಾಡದಲ್ಲಿ 206 ಜನ ಈ ಒಂದು ಡ್ರಗ್ಸ್ ಬಲಿಯಾದವರು ಸಿಕ್ಕಿದ್ದಾರೆ. ಮುಂದೆ ಹಾಸನದಲ್ಲಿ 108, ಶಿವಮೊಗ್ಗದಲ್ಲೇ 107 ಜನ ಸಿಕ್ಕೊಂಡಿದ್ದಾರೆ. ಬೆಂಗಳೂರು ಜಿಲ್ಲೆಯಲ್ಲಿ 85 ಜನ, ಕೊಡಗದಲ್ಲಿ 63 ಜನ ಸಿಕ್ಕೊಂಡಿದ್ದಾರೆ. ಅಂದ್ರೆ ಈ ಡ್ರಗ್ಗದ ಇದಕ್ಕೆ ದಾಳಿ ಸಿಕ್ಕಂಥವ್ರ ಮೇಲೆ FIR ಆದಂಥದ್ದು. ಆದರೆ ಇದು ಎಲ್ಲಿಂದ ಬರ್ತದೆ ಮೂಲ ಜಾಲಪತ್ತೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಇದಕ್ಕೆಲ್ಲರೂ ನಮ್ಮ ಪೊಲೀಸರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇನಿಲ್ಲ, ಅಲ್ಲ, ಪ್ರಯತ್ನ ನಿಶ್ಚಿತ ಮಾಡ್ತಾ ಇದ್ದಾರೆ. ಆದರೆ ಅದು ಯಶಸ್ವಿ ಯಾಕೆ ಆಗ್ತಾ ಇಲ್ಲ ಅಂದರೆ ದೊಡ್ಡ ರಾಜಕಾರಣಿಗಳಿರ್ಬೋದಾ ಅನ್ನೋದು ಇದ್ದಾರೆ ಅನ್ನೋಂಥದ್ದು ಅಲ್ಲಿ ಒಂದಿಷ್ಟು ಆಫ್ ದ ರಿಕಾರ್ಡ್ ಮಾತಾಡುವಂಥ ವಿಷಯಗಳಾಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಶೆ ಮುಕ್ತ ಕರ್ನಾಟಕ ಅಂಥೇಳಿ ಒಂದು ಮೊಬೈಲ್ ಆ್ಯಪ್ ಅಭಿವೃದ್ಧಿಪಡಿಸಿದ್ದಾರೆ. ಯಾರು ಅದ್ರ ಬಗ್ಗೆ ತಿಳಿಸ್ತಾರೆ ಅಥವಾ ಅವ್ರು ಕಂಪ್ಲೇಂಟ್ ಮಾಡ್ತಾರೆ, ಹೇಳ್ತಾರೆ, ಅವ್ರನ್ನ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಅಂದ್ರೆ ಈ ಆ್ಯಪ್ ಮೂಲಕ ಈ ಒಂದು ಪೊಲೀಸ್ ಇಲಾಖೆ ಜೊತೆಗಾಗಲಿ ಸರ್ಕಾರ ಜೊತೆಗಾಗಲಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲೆಲ್ಲಿ ನಡೀತಾ ಇದೆ ಅದನ್ನು ತಿಳಿಸುವಂಥ ಒಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ. ಆದರೆ ಈ ಆ್ಯಪ್ ಏನಪ್ಪ ಅಂತಂದ್ರೆ ಸಾರ್ವಜನಿಕರಿಗೆ ಮಾಹಿತಿ ನೋಡುವಂಥದ್ದು ಪೊಲೀಸರಿಗೆ ಇದ್ರ ಮೂಲಕ ಮಾಡುವಂಥದ್ದು. ಅಂದ್ರೆ ಆದಷ್ಟು ಗುಪ್ತವಾಗಿಲ್ಲಿ ಎಲ್ಲೆಲ್ಲಿ ನಡೀತದೆ ಅನ್ನುವಂಥದ್ದು ಮಾಡಿದರೂ ಇವ್ರು ಸಿಗ್ತಾ ಇಲ್ಲ. ಕಾರಣ ಇಷ್ಟ, ಆ ಒಂದು ಜಾಲ, ಮಾಫಿಯಾ ಜಾಲ ಏನದಪ್ಪ ಅಂತಂದ್ರೆ ಇಡೀ ಸರ್ಕಾರವನ್ನು ಆಗಿರ್ಬೋದು, ಅದು ಪೊಲೀಸ್ ಇಲಾಖೆಯನ್ನು ಸಹಿತ ಒಂದಿಷ್ಟು ಅಲ್ಲಾಡಿಸುವಂಥದ್ದು. ಅದಕ್ಕಾಗಿ ಇದ್ರ ಹಿಂದಿದ್ದಂಥ ದೊಡ್ಡ ದೊಡ್ಡ ಜಾಲಗಳ ಬಗ್ಗೆ ನಮ್ಮ ಪರಮೇಶ್ವರ್ ಅವರು ಅದನ್ನು ಹೊರತೀರ್ಬೇಕಾಗಿದೆ. ಯಾಕೆ ಎಲ್ಲಿವರೆಗೆ ಒಂದಿಷ್ಟು ಜನರಿಗೆ ಶಿಕ್ಷೆ ಆಗೋದಿಲ್ಲವೋ ಅಲ್ಲಿವರೆಗೆ ಭಯ ಹುಟ್ಟುವುದಿಲ್ಲ. ಭಯ ಹುಟ್ಟಿಲ್ಲ ಅಂದ್ರೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಇಲ್ಲೇ ಇನ್ನೊಂದು ಮಾತಿನಲ್ಲೇ ಏನಪ್ಪ ಅಂತಂದ್ರೆ ಇದು ದಾಖಲೆ ಮೂಲಕ ಹೇಳ್ತಾ ಇದ್ರಿ. ಇನ್ನೊಂದು ಮಾತು, SDPS ಅಡಿ ದಾಖಲಾತಿ ಪ್ರಕರಣಗಳು ಮಂಗಳೂರು ನಗರದಲ್ಲೇ 674 ಆಗಿದ್ದಾವೆ. ಶಿವಮೊಗ್ಗದಲ್ಲಿ 194 ಏನು ಪ್ರಕರಣಗಳಾಗಿದ್ದಾವೆ. ಚಿಕ್ಕಮಗಳೂರಲ್ಲಿ 99 ಆಗಿದೆ. ಧಾರವಾಡದಲ್ಲಿ 86, ಉಡುಪಿಯಲ್ಲಿ 70, ಹಾಸನದಲ್ಲಿ 43, ಕೊಡಗಿನ 30 ಆಗಿದಾವೆ ಅಂತ ಹೇಳ್ತಾ ಇದ್ದಾರೆ. ಈ ಕಳೆದ 5 ವರ್ಷಗಳಲ್ಲ ಏನಪ್ಪ ಅಂತಂದ್ರೆ ಪ್ರಕರಣಗಳು ಬಂಧಿತರು 2020ರಾಗ 5770 ಜನ ಬಂಧನಾಗ್ಯಾರ. ಮುಂದೆ 2021ರಾಗ 7849 ಜನ ಬಂಧನಾಗಿದ್ದಾರೆ. 2022ರಾಗ 8267 ಜನ ಬಂಧನಾಗಿದ್ದಾರೆ. 2023ರಾಗ 8648 ಬಂಧನಾಗಿದ್ದಾರೆ. 2024ರಾಗ 3565 ಜನ ಬಂಧಿತರಾಗಿದ್ದಾರೆ. ಅಂದ್ರೆ ಈ ಪ್ರಕರಣ ವರ್ಷದಿಂದ ವರ್ಷಕ್ಕೆ ಏನಪ್ಪ ಅಂದ್ರೆ ಹೆಚ್ಚಾಗ್ತಾನೆ ಅನ್ನೋದು. ಬಟ್ 2024 ಅಡ್ಡಿಲ್ಲ, 3565 ಅಷ್ಟೇ ಸಿಗಾರ. ಅಂದರೆ ಒಂದು ಅದು ನಿಂತಿರ್ಬೋದು, ಇಲ್ಲ ಪೊಲೀಸರಿಗೆ ಸಿಗಲಾರದ ಇವರ ಒಂದು ನೆರಳಲ್ಲಿನ ಈ ದಂಧೆ ಹಿಂದೆ ಸಿಗ್ತಾ ಹೋಗಿರ್ಬೋದು ಅಂತ ಒಂದು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು. ಅದೇನೋ ಆಗಲಿ, ಸಾರ್ವಜನಿಕರಲ್ಲಿ ಮಾತುಗಳು ಏನು ಕೇಳಿ ಬರ್ತಾ ಇದ್ದಾವಪ್ಪ ಅಂದ್ರೆ ಅದು ದಿನದ ದಿನಕ್ಕೆ ಹೆಚ್ಚಾಗ್ತದೆ. ಅದು ಕಲಿತ ವಿದ್ಯಾರ್ಥಿಗಳಲ್ಲೇ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದ್ವಿ. ಹಳ್ಳಿಗಳಲ್ಲಿ ಆಗಲಿ ಇನ್ನೊಂದು ಕಡೆ ಆಗಲಿ ಒಂದು ಸ್ವಲ್ಪ ಕಡಿಮೆ ಅದ ಇದು. ಆದರೂ ಗಾಂಜಾ ಒಂದು ಉಪಯೋಗ ಮಾಡುವಂಥ ಜನ ಸಾಕಷ್ಟು ಇನ್ನೂ ಇದ್ದಾರಿಲ್ಲೇ ಅಂತೇಳಿ ಇದು ಎಲ್ಲನೂ ನಾವು ನೋಡಿದಾಗ ಸರ್ಕಾರದಿದ್ದು ಭಾಳ ಕಾಳಜಿ ತೆಗೆದುಕೊಂಡಿದ್ರು ಈ ವಿಷಯದಲ್ಲ. ಇದನ್ನು ಈ ನಶೆ ಮುಕ್ತ ಅಥವಾ ಇವರ ಬದುಕನ್ನು ಏನಪ್ಪ ಅಂದ್ರೆ ಸ್ವಚ್ಛತೆ ಕಡೆ ಒಯ್ಯೋದು ಕಡೆ ಆಗಬೇಕಾಗಿದೆ. ಮತ್ತು ಜನರಿಗೆ ಕನ್ವಿನ್ಸ್ ಮಾಡೋಂಥ ಒಂದು ಏನಪ್ಪ ಅಂದ್ರೆ ಏಕಾಲಕ್ಕೆ ಪೊಲೀಸ್ ಇಲಾಖೆಯಿಂದ ಆಗಲಾರದು, ಕೆಲವೊಂದು ಸಾಮಾಜಿಕವಾಗಿ ಇನ್ನುಳಿದ ಈ ಶೈಕ್ಷಣಿಕ ಮಟ್ಟದಲ್ಲ ಅವುಗಳ ಪ್ರಚಾರ ಮಾಡ್ತಾ ತಪ್ಪಪ್ಪ, ಇದು ಅಪರಾಧ, ಏನೇನು ಆಗ್ಬೋದು ಶರೀರದ ಮೇಲೆ ಇದರ ಪರಿಣಾಮ ಅನ್ನುವಂಥದ್ದು ಸಹಿತ ಹೇಳುವಂಥ ಜಾಗೃತಿ ಮೂಡಿಸುವಂಥ ಕೆಲಸಗಳು ಒಂದು ಸಂಘಟನೆಗಳಿಂದ ಆಗಬೇಕಾಗಿದೆ. ಅಂದ್ರೆ ಎಲ್ಲ ಜನ ಪೊಲೀಸ್ ಇಲಾಖೆ ಜನದ ಜೊತೆಗೆ ಈ ಒಂದು ಅಲರ್ಟ್ ಆದಂಥ ಒಂದು ವ್ಯವಸ್ಥೆ ಇದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಹೇಳಿದ್ದು. ಈ ನಮ್ಮ ಸಂಘಟನೆ ಮೂಲಕ ಒಂದು ಸಮಿತಿ ಮಾಡಿದ್ದಾರೆ, ಅದರ ಮೂಲಕ ಇದು ಇನ್ನಷ್ಟು ಕಂಟ್ರೋಲ್ ಆಗಲಿ ಅನ್ನೋದು ಈ ಜನರ ಬಯಕೆ. ಆ ನೆಲೆಯಲ್ಲಿ ಇನ್ನಷ್ಟು ತೀವ್ರವಾಗಿ ಅಷ್ಟೇ ಅಲ್ಲ, ಒಂದು ಎಷ್ಟೆಷ್ಟರವರೆಗೆ ಎಲ್ಲಿವರೆಗೆ ಮೂಲ ಎಲ್ಲಿ ಬರ್ತದೆ ಅದ್ರ ಕಡೆಗೆ ಹೆಚ್ಚು ಒಂದು ಏನಪ್ಪ ಅಂದ್ರೆ ಕಾಳಜಿ ವಹಿಸಿ ಇದನ್ನು ನಿಯಂತ್ರಣ ಮಾಡಿದರೆ ಭಾಳ ಉತ್ತಮ ಅಂತೇಳಿ ಸಾಮಾನ್ಯರ ಅಭಿಪ್ರಾಯ. ಅದು ಯಾವಾಗ ಆಗ್ತದೆ ಏನಾಗ್ತದೆ ಅನ್ನೋದು
ನೋಡ್ಬೇಕಷ್ಟ ಅಂತ ಹೇಳ್ತಾ ಇದು ಈ ಒಂದು ಈ ಕಾರ್ಯಾಚರಣೆಗೆ ಬಗ್ಗೆ ಡ್ರಗ್ಸ್ ಬಗ್ಗೆ ಇನ್ನಷ್ಟು ತೀವ್ರವಾಗಿ ಎಚ್ಚರ ವಹಿಸಿ ನಮ್ಮ ಜಿ ಪರಮೇಶ್ವರ್ ಅವರು ಇನ್ನಷ್ಟು ಸಫಲತೆಯತ್ತ ಸಾಗಲಿ ಅಂತ ಹೇಳ್ತಾ ಇದು ಡ್ರಗ್ಸ್ ಮಾಫಿಯಾದ ಒಂದಿಷ್ಟು ವಿವರ ಎಲ್ಲಿಯವರು ಸಿಕ್ಕಂಥ ವಿವರ ಇನ್ನೂ ಡೀಪ್ ಅಥವಾ ಆಳದ ಮಟ್ಟಿಗೆ ಇದು ಹಬ್ಬುತ್ತಾ ಇರೋದು ಮಾತ್ರ ಆತಂಕಕಾರಿ ವಿಷಯ ಅಂತ ಹೇಳ್ತಾ ಇದರ ಬಗ್ಗೆ ಇನ್ನಷ್ಟು ಸರ್ಕಾರ ಎಚ್ಚರ ವಹಿಸಿರೋದು ಮತ್ತು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇದು ಬಹಳ ನಮ್ಮ ಯುವಕರಿಗೆ ಒಂದು ಕಂಟಕಪ್ರಾಯ ಆಗಿದೆ ಇವತ್ತು ಅನ್ನುವಂಥದ್ದು. ಆದರೆ ಅವ್ರಿಗೆ ಗೊತ್ತಿರಲಾರದೆ ಇದರಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಇಡೀ ಸಮಾಜನೂ ಎಚ್ಚರಗೊಳ್ಬೇಕಾಗಿದೆ ಮತ್ತು ಜೊತೆಗೆ ಪೊಲೀಸರ ಜೊತೆಗೆ ನಮ್ಮ ಸರ್ಕಾರ ಸಹಾಯ ಮಾಡಬೇಕಾಗಿದೆ ಅಂತೇಳಿ ಇದು ಹೇ ಸೀತಾರಾಮ್ ಇದರಲ್ಲಿ ಬಂದಂಥ ಈ ವಿಷಯಗಳು ಒಂದು ಇಲ್ಲಿವರೆಗೆ ಸಿಕ್ಕಂಥ ಏನಪ್ಪ ಅಂದ್ರೆ ದಾಖಲೆ ಮೂಲಕ ಚರ್ಚೆ ಮಾಡಿದ್ದಾಗಿಲ್ಲ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಬೇಡ್ರಿ ಅಂತೇಳಿ H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.